ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಹಳೆಮನೆ. ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಬರಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. ಅದು ಇಂಗ್ಲೆಂಡಿನ ಇಂಗ್ಲಿಷ್ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಹುಟ್ಟಿದಂಥ ದಿನ ಇವತ್ತು. ಏಪ್ರಿಲ್ 23, 1564ನೇ ವರ್ಷದಲ್ಲಿ ಆತ ಹುಟ್ಟಿದ್ದು. ಆತ ಹುಟ್ಟಿ ಇವತ್ತಿಗೆ 461 ವರ್ಷಗಳಾಗಿದೆ. ಜಗವೇ ಒಂದು ನಾಟಕರಂಗ. ನಾವೆಲ್ಲರೂ ಕೂಡ ಅದರ ನಟರು. ನಮ್ಮ ಪಾತ್ರ ಬಂದಾಗ ಆ ನಾಟಕವನ್ನು, ನಮ್ಮ ಪಾತ್ರವನ್ನು ನಿರ್ವಹಿಸ್ತೀವಿ, ನಂತರ ಇಳಿದು ಹೋಗ್ತಾ ಇರ್ತೀವಿ ಅನ್ನೋ ಅಂಥ ಮಾತುಗಳನ್ನು ನೀವು ಕೇಳಿರ್ತೀರ. ಈ ಮಾತುಗಳನ್ನು ಶೇಕ್ಸ್ಪಿಯರ್ ತನ್ನ ನಾಟಕಗಳಲ್ಲಿ ಬಳಸಿರುವಂಥದ್ದು. ಶೇಕ್ಸ್ಪಿಯರ್ ಇಂಗ್ಲೆಂಡ್ನ ಒಂದು ಊರು ಸ್ಟ್ಯಾಟ್ಫೋರ್ಡ್ ಅಪಾನ್ ಏವನ್ ಅಂತ ನದಿ ಮೇಲೆ ಇದ್ದಂಥ ಒಂದು ಊರು. ಆ ಊರಿನಲ್ಲಿ ಹುಟ್ಟಿದಂಥವನು 1564 ಏಪ್ರಿಲ್ 23ರಂದು. ಆ ಶೇಕ್ಸ್ಪಿಯರ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಆತನ ಬಾಲ್ಯದ ಬಗ್ಗೆ ಗೊತ್ತಾಗೋದಿಲ್ಲ. ನಮಗೆ ಬಹುತೇಕ ಒಂದು 15-20 ವರ್ಷ ಆತ ಎಲ್ಲಿ ಹೋದ ಅನ್ನೋ ಅಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಆತ ಒಂದು ಗ್ರಾಮರ್ ಕ್ಲಾಸನ್ನು ಅಟೆಂಡ್ ಮಾಡಿದ್ದ, ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ಅನ್ನೋ ಅಂಥದ್ದು ಮಾಹಿತಿ ಇದೆ. ಆದರೆ ಆ ಹೊರಗಡೆ ಹೋದಂಥ ಸಮಯದಲ್ಲಿ ಅವನು ಎಲ್ಲಿ ಹೋಗಿ ಯಾವ್ಯಾವುದೆಲ್ಲ ಜ್ಞಾನವನ್ನು ಗಳಿಸ್ಕೊಂಡು ಬಂದ ಅನ್ನೋಂಥ ವಿಷಯ ನಮ್ಗೆ ಯಾರಿಗೂ ಕೂಡ ಅಷ್ಟು ಸ್ಪಷ್ಟವಾಗಿ ಇಲ್ಲ. ಈ ಥರ ಇರಬೇಕಾದ್ರೆ ಅಲ್ಲಿಂದ ವಾಪಸ್ ಬಂದಮೇಲೆ ಆತ ಒಂದು ಗ್ರೇಟ್ ನಾಟಕಕಾರರಾಗಿ ನಮಗೆ ಪ್ರಸಿದ್ಧ ಆಗಿ ಪರಿಚಯ ಆಗ್ತಾ ಹೋಗ್ತಾನೆ. ಶೇಕ್ಸ್ಪಿಯರ್ ಒಟ್ಟು 37 ನಾಟಕಗಳನ್ನು ಬರೆದಿದ್ದಾನೆ. ಜೊತೆಗೆ 154 ಸಾನೆಟ್ಗಳನ್ನು ಕೂಡ ಬರೆದಿದ್ದಾನೆ. ಆತ ಬರೆದಿರುವಂಥ ನಾಟಕಗಳಲ್ಲಿ ಕಾಮಿಡೀಸ್ ಇದೆ, ಹಿಸ್ಟ್ರೀಸ್ ಇದೆ. ಶೇಕ್ಸ್ಪಿಯರ್ ತುಂಬ ಪ್ರಸಿದ್ಧಿ ಹೊಂದಿರುವಂಥದ್ದು ಆತ ಬರೆದಿರುವಂತಹ ದುರಂತ ನಾಟಕಗಳಿಂದಾಗಿ. ಆ ದುರಂತ ನಾಟಕಗಳಲ್ಲಿ 4 ತುಂಬ ಫೇಮಸ್ ಇರುವಂತಹ ನಾಟಕಗಳು ಯಾವ್ಯಾವು ಅಂತ ಅಂದರೆ ಮ್ಯಾಕ್ಬೆತ್, ಒಥೆಲೋ, ಹ್ಯಾಮ್ಲೆಟ್ ಮತ್ತು ಕಿಂಗ್ ಲಿಯರ್. ಈ 4 ನಾಟಕಗಳು ಕೂಡ ತುಂಬ ವಿಶಿಷ್ಟವಾದಂಥ ಕಥಾವಸ್ತುಗಳನ್ನು ಹೊಂದಿದ್ದಾವೆ. ಆ ಹಂದರಗಳು ಕೂಡ ತುಂಬ ಚೆನ್ನಾಗಿ ಅವರು ಬೆಳವಣಿಗೆ ಮಾಡ್ಕೊಂಡು ಹೋಗಿದ್ದಾರೆ. ಪಾತ್ರ ಪೋಷಣೆಗಳು ಕೂಡ ತುಂಬ ಗಟ್ಟಿಯಾಗಿದ್ದಾವೆ. ಜೊತೆಗೆ ಅವೆಲ್ಲವೂ ಕೂಡ ಎಲ್ಲರ ಮನಸ್ಸನ್ನು ಕೂಡ ನಾಟೋ ಥರ ಅವರು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಪ್ರಸಂಗಗಳನ್ನು ಕೂಡ ಅದೇ ರೀತಿ ಜೋಡಿಸ್ತಾ ಹೋಗಿದ್ದಾರೆ. ಉದಾಹರಣೆಗೆ ಒಥೆಲೋ ತೊಗೊಂಡ್ರೆ ನೀವು, ಅಲ್ಲಿ ಒಥೆಲೋ ಮತ್ತು ಡೆಸ್ಟಿಮೋನಾ ಮಧ್ಯದ ಪ್ರೀತಿಯ ಕಥೆ ಇದೆ. ಆ ಪ್ರೀತಿಯ ಕಥೆಯಲ್ಲಿ ಹೇಗೆ ಹೆಂಡತಿಯ ಬಗ್ಗೆನೇ ಅನುಮಾನ ಪಟ್ಬಿಟ್ಟು ಆತ ಆಕೆಯನ್ನು ಮುಗಿಸೋವರೆಗೂ ಕೂಡ ಹೋಗಿಬಿಡ್ತಾನೆ. ಇದಕ್ಕೆ ಇಯಾಗೋ ಅನ್ನೋಂಥ ಒಬ್ಬ ವಿಲನ್ ಕಾರಣ ಆಗ್ತಾನೆ. ಯಾಕೆ ಅಂತಂದರೆ ಇಯಾಗೋ ತಾನು ಏನಲ್ವೋ ತಾನದಲ್ಲ ಅಂತ ಹೇಳ್ಕೊಂಡೇ ಎರಡು ತಲೆಯ ಹಾವಿನ ಥರ ಅವನು ಎಲ್ಲರಿಗೂ ಒಳ್ಳೆಯ ಥರ ಕಾಣಿಸ್ತಾ ಇರ್ತಾನೆ, ಆದರೆ ಎಲ್ಲರಿಗೂ ಮೋಸ ಮಾಡ್ತಾ ಇರ್ತಾನೆ, ಎಲ್ಲರ ವಿರುದ್ಧನೂ ಪಿತೂರಿ ಮಾಡ್ತಾ ಇರ್ತಾನೆ. ಹಾಗೆ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಅವನ ಹೆಂಡತಿಯ ಮೇಲೆ ಹೇಳಿ ಹೆಂಡತಿಯನ್ನೇ ಸಾಯಿಸೋ ಥರ ಒಥೆಲೋನ ಮನಸ್ಸನ್ನು ಒಲಿಸ್ತಾನೆ. ಇದು ಒಂದು ಟ್ರ್ಯಾಜಿಡಿಯಾಗಿ ತುಂಬ ಫೇಮಸ್ ಆಗಿದೆ. ಇನ್ನು ಎರಡನೆಯದಾಗಿ ಮ್ಯಾಕ್ಬೆತ್ನ ನೋಡೋದಾದರೆ ಇದೊಂದು ಟ್ರ್ಯಾಜಿಡಿ ಆಫ್ ಆ್ಯಂಬಿಷನ್ ಅಂತ ಹೇಳ್ತಾರೆ. ಮಹತ್ವಾಕಾಂಕ್ಷೆಯ ಒಂದು ದುರಂತ ಇದು. ಯಾಕೆ ಅಂತಂದರೆ ಅವನಿಗೆ ರಾಜನಾಗೋದಕ್ಕೆ ಅರ್ಹತೆ ಇದ್ದರೂ ಕೂಡ, ಈಗಾಗಲೇ ಒಬ್ಬ ರಾಜ ಇದ್ದಾನೆ, ಆದರೂ ಕೂಡ ರಾಜ ಆಗೋದಕ್ಕೆ ಆಗೋದಿಲ್ಲ ಅವನು. ಆದರೆ 3 ಜನ ಮಾಟಗಾತಿಯರು ಸೇರಿಕೊಂಡು ಈತನ ಮನಸ್ಸನ್ನು ಕೆಡಿಸ್ತಾ ಹೋಗ್ತಾರೆ. ಅವನು ಕೂಡ ಅದಕ್ಕೆ ಈಲ್ಡ್ ಆಗ್ತಾ ಹೋಗ್ತಾನೆ. ಜೊತೆಗೆ ಅವನ ಹೆಂಡತಿ ಲೇಡಿ ಮ್ಯಾಕ್ಬೆತ್ ಏನಿರ್ತಾಳೆ, ಅವಳು ಇವನನ್ನು ಪುಸಲಾಯಿಸಿ ಆ ರಾಜನ ಸಾಯಿಸಿಬಿಟ್ರೆ ನೀನೇ ರಾಜ ಆಗ್ಬೋದು ಅಂತ ಹೇಳಿಬಿಟ್ಟು ಅವನ ಮನವೊಲಿಸ್ತಾಳೆ. ಅದಾದಮೇಲೆ ಆಗೋವಂಥದ್ದು ಟ್ರ್ಯಾಜಿಡಿ ಕಡೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ನಡೀತಾ ಹೋಗುವಂಥದ್ದು. ಇನ್ನು 3ನೆಯ ದುರಂತ ನಾಟಕ ಕಿಂಗ್ ಲಿಯರ್. ಕಿಂಗ್ ಲಿಯರ್ ನಾಟಕ ಇಂಗ್ಲೆಂಡಿನ ಒಬ್ಬ ರಾಜನ ಕುರಿತದ್ದು. ಆತನಿಗೆ ವಯಸ್ಸಾಗ್ತಾ ಇದೆ. ಆತನಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಇರುವಂತಹ ಆಸ್ತಿಯನ್ನು 3 ಜನಕ್ಕೆ ಹಂಚಬೇಕು ಅಂತ ಹೊರಡ್ತಾನೆ. ಹಾಗೆ ಹಂಚಬೇಕು ಅಂತ ಅಂದ್ಕೊಂಡಾಗ ಹಿರಿಯ ಹೆಣ್ಮಕ್ಳು ಏನಿರ್ತಾರೆ ಇಬ್ಬರು, ಅವರು ತುಂಬ ಅವನಿಗೆ ಮೋಸ ಮಾಡೋಷ್ಟು ಪ್ರೀತಿ ತೋರಿಸ್ತೀವಿ ಅನ್ನೋ ಅಷ್ಟನ್ನು ಹೇಳ್ತಾರೆ. ಆದರೆ ಕೊನೆಯವಳು ಏನಿರ್ತಾಳೆ, ಅವಳು ತನ್ನ ಲಾಯಲ್ಟಿ ಬಗ್ಗೆ ಅವಳು ಫ್ರ್ಯಾಂಕಾಗಿ ಒಪ್ಕೋತಾಳೆ, ನಾನು ಮದುವೆ ಆದಮೇಲೆ ನಿಮ್ಮನ್ನು ಅಷ್ಟೊಂದು ಇಷ್ಟಪಡಲ್ವೇನೋ ಅಂತ. ಹಾಗಾಗಿ ಅವಳಿಗೆ ಕಡಿಮೆ ಆಸ್ತಿ ಕೊಡೋ ಅಂಥದ್ದು. ಮತ್ತು ಇವರಿಬ್ಬರು ಕೂಡ ಅವ್ರನ್ನ ಪುಸಲಾಯಿಸ್ಬಿಟ್ಟು ಎಲ್ಲ ಆಸ್ತಿಯನ್ನು ಇವರೇ ಇಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಸರಿಯಾಗಿ ನೋಡ್ಕೊಳ್ದೇನೆ ಇವನನ್ನು ಅರಮನೆಯಿಂದ ಆಚೆ ಹಾಕಿಬಿಡ್ತಾರೆ. ಆತ ಹುಚ್ಚ ಆಗಿಬಿಡ್ತಾನೆ. ಹಾಗೆಯೇ ಎಷ್ಟೋ ಸಾವುಗಳ ಜೊತೆಯಲ್ಲಿ ಈ ನಾಟಕ ಮುಗಿಯುತ್ತೆ. ಸೊ ಇದು ಲವ್ ಮತ್ತು ಲಾಯಲ್ಟಿ ಈ ಎರಡು ವಿಷಯಗಳನ್ನು ಇಟ್ಕೊಂಡಿರುವಂತಹ ದುರಂತ ನಾಟಕ. ಇನ್ನು
ನಾಲ್ಕನೆಯ ನಾಟಕ ಹ್ಯಾಮ್ಲೆಟ್. ಹ್ಯಾಮ್ಲೆಟ್ ಒಬ್ಬ ರಾಜಕುಮಾರ, ಡೆನ್ಮಾರ್ಕಿನ ರಾಜಕುಮಾರ. ಈತ ಆ, ಬೇರೆ ದೇಶದಲ್ಲಿ ಓದ್ತಾ ಇರ್ತಾನೆ. ಆದರೆ ಅವನ ತಂದೆ ಸತ್ತು ಹೋಗಿರೋ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಅವನಿಗೆ. ವಾಪಸ್ ಬಂದು ನೋಡಿದಾಗ ಅವನ ತಂದೆ ಸತ್ತೋಗಿರ್ತಾನೆ, ಕೊಲೆ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಕೊಲೆಯನ್ನು ಮಾಡಿರೋದು ಈಗ ಇರುವಂತಹ ಅವನ ಚಿಕ್ಕಪ್ಪ. ಆದರೆ ಆ ಚಿಕ್ಕಪ್ಪ ತನ್ನ ತಾಯಿಯ ಜೊತೆ ಮದುವೆಯಾಗಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡು ಇದ್ದಾನೆ. ಈಗ ಈ ದುರಂತ ನಾಟಕ ಯಾವ ರೀತಿ ಇಂಡಿಸಿಸಿವ್ನೆಸ್ ಅನ್ನೋ ಅಂಥದ್ದು ಇದನ್ನು ಆಚೆ ತಳ್ತಾ ಹೋಗುತ್ತೆ. ಇವನು ಎಷ್ಟು ಗೊಂದಲದಲ್ಲಿ ಬಿದ್ದುಬಿಡ್ತಾನೆ. ಈಗ ತಾಯಿ ಮೇಲೆ ಅವನಿಗೆ ಪ್ರೀತಿ ತೋರಿಸ್ಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಅವನಿಗೊಬ್ಬ ಲವರ್ ಇದ್ದಾಳೆ, ಅವಳನ್ನು ಹೇಗೆ ಸ್ವೀಕರಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಗೊಂದಲಗಳಿರೋ ಅಂಥದ್ರಿಂದನೇ ಟು ಬಿ ಆರ್ ನಾಟ್ ಟು ಬಿ ಅನ್ನೋ ಅಂಥ ಒಂದು ಫೇಮಸ್ ಲೈನನ್ನು ನೀವೆಲ್ಲರೂ ಕೇಳಿರ್ತೀರ. ಅದು ಈ ಹ್ಯಾಮ್ಲೆಟ್ನ ಮಾತು. ನಾನು ಇರಬೇಕೋ ಇಲ್ಲದೆ ಇರಬೇಕೋ ಅನ್ನೋ ಅಂಥ ಮಾತನ್ನು ಅವನು ಆಡ್ತಾ ಹೋಗ್ತಾನೆ. ಅಂಥ ದುರಂತ ನಾಟಕವನ್ನು ಇದು ಹೇಳುತ್ತೆ. ಜೊತೆಗೆ ಶೇಕ್ಸ್ಪಿಯರ್ನ ಎಲ್ಲ 37 ನಾಟಕಗಳಲ್ಲಿ ತುಂಬ ದೀರ್ಘವಾಗಿರುವಂಥ ನಾಟಕ, ಜೊತೆಗೆ ತುಂಬ ಸಂಕೀರ್ಣತೆ ಇರುವಂತಹ ಫ್ಯಾಮಿಲಿ ಸಂಬಂಧಗಳನ್ನು ಹೇಗೆ ನೋಡಬೇಕು ಅನ್ನೋ ಅಂಥದ್ರಲ್ಲಿ ತುಂಬ ಸಂಕೀರ್ಣವಾಗಿರುವಂಥ ನಾಟಕ ಅಂತ ಹೇಳ್ಬಿಟ್ಟು ಇದು ಪ್ರಸಿದ್ಧಿಯನ್ನು ಹೊಂದಿದೆ. ಇದಲ್ಲದೆ ಇನ್ನೂ ಹಲವಾರು ನಾಟಕಗಳು ಶೇಕ್ಸ್ಪಿಯರ್ನವು ತುಂಬ ಫೇಮಸ್ ಆಗಿದ್ದಾವೆ. ಆ ನಾಟಕಗಳಲ್ಲಿ ಕಾಮಿಡಿಗಳು ಕೂಡ ಸೇರಿದ್ದಾವೆ. ಕಾಮಿಡಿ ಅಂತ ಅಂದರೆ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ಇರ್ತವೆ. ಅಲ್ಲಿ ಯಾವುದೂ ಸಾವುಗಳಾಗೋದಿಲ್ಲ, ಮತ್ತು ಪ್ರೀತಿ ಇರುತ್ತೆ, ಒಬ್ರಿಗೊಬ್ರು ಮೋಸ ಮಾಡೋ ಅಂಥದ್ದಿರುತ್ತೆ, ವೇಷ ಮರೆಸ್ಕೊಳ್ಳೋ ಅಂಥದ್ದಿರುತ್ತೆ. ಅಂಥ ಪ್ರಸಿದ್ಧ ನಾಟಕಗಳಲ್ಲಿ ಆ್ಯಸ್ ಯು ಲೈಕ್ ಇಟ್ ಮತ್ತು ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ತುಂಬ ಫೇಮಸ್ ಆಗಿರೋ ಅಂಥವು. ಜೊತೆಗೆ ಮರ್ಚೆಂಟ್ ಆಫ್ ವೆನಿಸ್ ಕೂಡ ತುಂಬ ಫೇಮಸ್ ಆಗಿದೆ. ಮರ್ಚೆಂಟ್ ಆಫ್ ವೆನಿಸ್ ನೀವು ಎಲ್ಲ ಕೇಳಿರ್ತೀರ. ಶೈಲಾಕ್ ಅನ್ನೋ ಅಂಥ ಒಂದು ಜೂನ ಕ್ಯಾರೆಕ್ಟರ್ ಬರುತ್ತೆ. ಆ ಯಹೂದಿ ಏನಿದ್ದಾನೆ, ಆ ಯಹೂದಿಯನ್ನು ಕೀಟ್ಲೆ ಮಾಡುವಂತಹ ಒಂದು ನಾಟಕ ಇದಾಗಿದೆ. ಅದರಲ್ಲಿ ಆತ ತುಂಬ ಸ್ಟಿಂಜಿ ಇರ್ತಾನೆ. ಅವನು ಸಾಲ ಕೊಡ್ತಾನೆ ಬೇರೆಯವರಿಗೆ, ಆದರೆ ಸಾಲ ಕೊಟ್ಟಿದ್ದನ್ನು ವಾಪಸ್ ಇಸ್ಕೊಳ್ಳೋದಕ್ಕೆ ಹೋದಾಗ ತುಂಬ ಕ್ರೂರವಾಗಿ ನಡ್ಕೋತಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀನೇನಾದರೂ ಸಾಲ ಕೊಡಲಿಲ್ಲ ನನಗೆ ಟೈಮಿಗೆ ಸರಿಯಾಗಿ ಅಂತಂದರೆ ನಿನ್ನ ದೇಹದಿಂದ 1 ಪೌಂಡ್ ಮಾಂಸವನ್ನು ಕೊಡುವನ್ನ ಅಂತ ಕೇಳೋ ಅಂತಹ ಒಂದು ಸೀನ್ ತುಂಬ ಫೇಮಸ್ ಇದೆ. ಅಲ್ಲಿ ಪೋರ್ಷಿಯಾ ಅಂತ ಒಬ್ಬಳು ಬರ್ತಾಳೆ. ಅವಳು ಲಾಯರ್ ಆಗಿ ಈತನ ವಿರುದ್ಧ ಫೈಟ್ ಮಾಡೋ ಅಂಥದ್ದು. ಈ ಥರದ್ದೆಲ್ಲದರ ಮೂಲಕ ಆ ಕಾಮಿಡಿ ಫೇಮಸ್ ಇದೆ. ಆ್ಯಸ್ ಯು ಲೈಕ್ ಇಟ್ ಅನ್ನೋವಂಥ ನಾಟಕ ಯಾವ ರೀತಿ ವೇಷ ಮರೆಸ್ಕೊಂಡು ನಿಜವಾದ ಪ್ರೀತಿಯನ್ನು ಅರಸ್ಕೊಂಡು, ಪ್ರೀತಿ ಅಂದರೆ ಏನು, ಯಾವ ಪ್ರೀತಿ ಯಾರಿಗೆ ಹೆಂಗೆ ದಕ್ಕತ್ತೆ, ಯಾರನ್ನ ಯಾಕೆ ಇಷ್ಟಪಡ್ತಾರೆ ಅನ್ನೋ ಅಂಥದ್ದನ್ನ ಆ್ಯಸ್ ಯು ಲೈಕ್ ಇಟ್ನಲ್ಲಿ ನಾವು ನೋಡ್ಬೋದು. ಮತ್ತು ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನಾಟಕ ಆಗಿದೆ. ಅದು ಕೂಡ ಒಂದು ಕಾಮಿಡಿಯಾಗಿ ಫೇಮಸ್ ಆಗಿದೆ. ಇನ್ನು ಜೂಲಿಯಸ್ ಸೀಸರ್ ತೊಗೋಬೋದು. ಜೂಲಿಯಸ್ ಸೀಸರ್ ಒಂದು ಡಿಫ್ರೆಂಟ್ ಆಗಿರುವಂಥ ನಾಟಕ. ಯಾಕೆ ಅಂತಂದರೆ 5 ಮುಖ್ಯ ಪಾತ್ರಗಳು ಬರ್ತವೆ. ಒಬ್ಬೊಬ್ಬರು ಸತ್ತ ಮೇಲೂ ಕೂಡ ಇನ್ನೊಬ್ಬರು ಹೀರೋಗಳಾಗ್ತಾ ಹೋಗ್ತಾರೆ. ಹಂತವಾಗಿ ನಾಟಕಗಳಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಪಾತ್ರಗಳನ್ನು ಶೇಕ್ಸ್ಪಿಯರ್ ತನ್ನ ಕೊನೆಯ ಕಾಲದಲ್ಲಿ ರೊಮ್ಯಾನ್ಸಸ್ ಅನ್ನೋಂತಹ ನಾಟಕಗಳನ್ನು ಬರೆದ. ಈತ ಬರೆದಂಥ ಈ ನಾಟಕಗಳಲ್ಲಿ ಏನಾಗುತ್ತೆ, ಈ ನಾಟಕಗಳು ತುಂಬ ದುರಂತ ಎಲ್ಲ ಏನೂ ಇರೋದಿಲ್ಲ. ಅದರಲ್ಲಿ ಸಾವುಗಳು ಆಗೋದಿಲ್ಲ. ಅದರಲ್ಲಿ ಬೇರೆಯವ್ರನ್ನ ಕ್ಷಮಿಸೋ ಅಂಥದ್ದು, ಬೇರೆ ಆಗಿದ್ದಂಥವರೆಲ್ಲರೂ ಕೂಡ ಒಂದಾಗೋ ಅಂಥದ್ದು, ಮತ್ತು ಪ್ರೀತಿ ಪ್ರೇಮ ಇರೋ ಅಂಥದ್ದು, ಮತ್ತು ಯಾರನ್ನ ಒಬ್ಬ ಹೆಣ್ಮಗಳನ್ನು ಒಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋ ಅಂಥದ್ದು, ಈ ಥರದ ಥೀಮ್ಗಳನ್ನು ಇಟ್ಕೊಂಡಿರೋವಂತಹ ಎಷ್ಟೋ ನಾಟಕಗಳನ್ನು ಶೇಕ್ಸ್ಪಿಯರ್ ಬರೆದಿದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ಹೈಲೈಟ್ ಆಗೋ ಅಂಥದ್ದು ಅಂತ ಅಂದರೆ ದ ಟೆಂಪೆಸ್ಟ್ ನಾಟಕದಲ್ಲಿ ಕೂಡ ಅಣ್ಣ ತಮ್ಮ ಬೇರೆ ಆಗಿದ್ದಾರೆ. ಅಣ್ಣನಿಗೆ ಅನ್ಯಾಯ ಮಾಡಿಬಿಟ್ಟು ತಮ್ಮ ರಾಜ ಆಗಿಟ್ಟಿದ್ದಾರೆ. ಈ ಥರದ ಇರಬೇಕಾದ್ರೆ ಅವರು ಒಂದು ದ್ವೀಪಕ್ಕೆ ಹೋಗ್ಬಿಟ್ಟು ಮಗಳ ಜೊತೆಯಲ್ಲಿ ಬೆಳೆಯೋ ಅಂಥದ್ದು. ಹಾಗೆ ಮಗಳ ಜೊತೆ ಬೆಳೀತಾ ಇರಬೇಕಾದ್ರೆ ಒಂದು ಯಾವುದೋ ಮದುವೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇರಬೇಕಾದ್ರೆ ಈ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂಡ ಇವರ ಐಲ್ಯಾಂಡ್ ಹತ್ರ ಬರೋದು ಗೊತ್ತಾಗುತ್ತೆ. ಆಗ ತನಗೆ ಗೊತ್ತಿದ್ದಂತಹ ಮಾಂತ್ರಿಕ ಶಕ್ತಿಗಳನ್ನು ಬಳಸಿ ಅವರ ಹಡಗನ್ನು ಇವರು ಒಂದು ಬಿರುಗಾಳಿ ಎಬ್ಬಿಸಿ, ಅದನ್ನೇ ದ ಟೆಂಪೆಸ್ಟ್ ಅಂತ ಹೇಳ್ಬಿಟ್ಟು ಕರೆದಿರೋವಂಥದ್ದು. ಆ ಬಿರುಗಾಳಿಯನ್ನು ಎಬ್ಬಿಸ್ಬಿಟ್ಟು ಇವರ ದ್ವೀಪದ ಹತ್ರ ಬರೋ ಥರ ಮಾಡಿಬಿಟ್ಟು ಅವ್ರು ಬಂದವರೆಲ್ಲರನ್ನೂ ಕೂಡ ದ್ವೀಪದಲ್ಲಿ ಬೇರೆ ಬೇರೆ ಕಡೆ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಬುದ್ಧಿ ಕಲಿಸ್ಬಿಟ್ಟು ಕೊನೆಗೆ ಎಲ್ಲರನ್ನೂ ಒಂದು ಮಾಡೋ ಅಂಥದ್ದು. ಮಿರಾಂಡಾಗೆ ಫರ್ಡಿನ್ಯಾಂಡ್ ಅನ್ನೋ ಅಂಥ ಒಬ್ಬ ಹುಡುಗ ಸಿಗೋ ಅಂಥದ್ದು ಈ ಥರದ್ದನ್ನು ಮಾಡ್ತಾರೆ. ಈ ನಾಟಕ ಯಾಕೆ ಮುಖ್ಯ ಅಂತಂದರೆ ಈ ನಾಟಕದ ಕೊನೆಯಲ್ಲಿ ಬರುವಂತಹ ಸಾಲಿಲೋಕ್ವಿ ಏನಿದೆ, ಸ್ವಗತ ಏನಿದೆ, ಅದರಲ್ಲಿ ಪ್ರಾಸ್ಪೆರೋ ಏನು ಮುಖ್ಯ ಪಾತ್ರ ಇದ್ದಾರೆ, ಅವರು ನಾನು ನನ್ನ ಮ್ಯಾಜಿಕ್ ವ್ಯಾಂಡನ್ನು ಇಲ್ಲಿ ಮಣ್ಣಿನಲ್ಲಿ ಮುಳುಗಿಸ್ತಾ ಇದ್ದೀನಿ, ನಾನು ಮುಚ್ಚಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಏನಕ್ಕೆ ಅಂತಂದರೆ ಶೇಕ್ಸ್ಪಿಯರ್ ತನ್ನ ಕೊನೆಯ ನಾಟಕದ ಕೊನೆಯ ಡೈಲಾಗ್ ಆಗಿ ಇದನ್ನು ಬರೆದಿದ್ದಂತ. ಅಂತಂದರೆ ತಾನು ಇನ್ನು ಮುಂದೆ ನಾಟಕಗಳನ್ನು ಬರೆಯೋದಿಲ್ಲ ಅನ್ನೋ ಅಂಥದ್ದು. ಈ ಥೀಮ್ಗಳನ್ನು ನೋಡ್ತಾ ಹೋದಾಗ ನಮಗನ್ಸುತ್ತೆ
ಅವರು ಶೇಕ್ಸ್ಪಿಯರ್ ತನ್ನ ಪತ್ನಿಯಿಂದ ದೂರ ಆಗಿದ್ದಾಗಿತ್ತು, ಮತ್ತು ಮಗಳು ಆತನ ಕೇರ್ ಮಾಡ್ತಾ ಇದ್ದಿದ್ದಂಥದ್ದು. ಹಾಗಾಗಿ ಕೊನೆಯ ನಾಟಕಗಳಲ್ಲಿ ತುಂಬ ಪ್ರೀತಿಯಿಂದ ನಡ್ಕೊಳ್ಳುವಂತಹ ಹೆಣ್ಮಕ್ಳ ಬಗ್ಗೆ ಬರೆದಿರುವಂಥದ್ದನ್ನು ನಾವು ಈ ರೊಮ್ಯಾನ್ಸಸ್ಸೆಲ್ಲ ಕಾಣ್ತೀವಿ. ಇನ್ನು ಶೇಕ್ಸ್ಪಿಯರ್ ಹುಟ್ಟಿ 461 ವರ್ಷ ಆಯಿತು ಇವತ್ತಿಗೆ ಅಂತ ಹೇಳಿದೆ ನಾನು. ಅಂದರೆ ಈ 461 ವರ್ಷಗಳ ಕಳೆದರೂ ಕೂಡ ಶೇಕ್ಸ್ಪಿಯರ್ ಬಗ್ಗೆ ಇಷ್ಟೊಂದು ಆಸಕ್ತಿ ಹೇಗೆ ಉಳ್ಕೊಂಡಿದೆ ಅನ್ನೋದೇ ತುಂಬ ಇಂಟ್ರೆಸ್ಟಿಂಗ್ ವಿಷಯ. ನಾವು ಯಾವುದೇ ಒಂದು ಕಾಲಾತೀತವಾಗಿ ಪ್ರಸಿದ್ಧಿಯಾಗುವಂತಹ ಬರಹಗಳನ್ನು ಮತ್ತು ಬರಹಗಾರರನ್ನು ನಾವು ಕ್ಲಾಸಿಕ್ ರೈಟರ್ಸ್ ಅಂತನೋ ಕ್ಲಾಸಿಕ್ ವರ್ಕ್ ಅಂತನೋ ಕರಿತೀವಿ. ಶೇಕ್ಸ್ಪಿಯರ್ ಆ ಥರದ ಕಥೆಗಾರ. ಏಕೆಂತಂದರೆ ಅವು ತುಂಬ ನಾಟಕಗಳನ್ನು ನೋಡಿದ್ರೆ ನಿಮಗೆ ಅವು ಎಲ್ಲವೂ ಕೂಡ 5 ಅಂಕದ ನಾಟಕಗಳಿರ್ತವೆ. 5 ಅಂಕಗಳಲ್ಲಿ ಅವು ಒಂದು ಆ್ಯಕ್ಷನ್ ತುಂಬ ಮೇಲಕ್ಕೆ ಹೋಗ್ಬಿಟ್ಟು ಆಮೇಲೆಲ್ಲ ಕೆಳಗಡೆ ಇಳಿತಾ ಬರುತ್ತೆ. ಆ ಥರದ್ದನ್ನು ನಾವು 5 ಆ್ಯಕ್ಟ್ಗಳಲ್ಲಿ ಮಾಡ್ತೀವಿ. ಎಷ್ಟೋ ಸೀನ್ಗಳೆಲ್ಲ ಚಿಕ್ಕ ಚಿಕ್ಕವಿರ್ಬೋದು, ದೊಡ್ಡವಿರೋವಂಥದ್ದು, ಈ ಥರದ್ದೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಥರ ನಾಟಕಗಳನ್ನು ಬರೆದಿರೋ ಅಂಥದ್ದನ್ನು ನಾವು ಗಮನಿಸ್ಬೋದು. ಈ ಶೇಕ್ಸ್ಪಿಯರ್ ಕ್ಲಾಸಿಕಲ್ ಅನ್ನೋದು ಹೆಂಗೆ ಪ್ರೂವ್ ಆಗ್ತಾ ಇದೆ ಮತ್ತೆ ಅಂತ ಅಂದರೆ, ಗಿನ್ನಿಸ್ ರೆಕಾರ್ಡ್ ಇದೆ. ಶೇಕ್ಸ್ಪಿಯರ್ ಹೆಸರಿನಲ್ಲೇ ಶೇಕ್ಸ್ಪಿಯರ್ ನಾಟಕಗಳನ್ನು ಆಧರಿಸಿ ಎಷ್ಟು ಫಿಲ್ಮ್ಗಳನ್ನ ಆಗಿದೆ ಅಂತಂದರೆ 461 ಫಿಲ್ಮು ಇಡೀ ಪ್ರಪಂಚದಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನು ಆಧರಿಸಿ ಆಗಿದೆ. ಯಾವುದೇ ಬರಹಗಾರನ ಇಷ್ಟೊಂದು ವರ್ಕ್ಗಳು ಫಿಲ್ಮ್ಗೆ ಸ್ಕ್ರೀನಿಗೆ ಬಂದಿರೋವಂಥದ್ದು ಇಲ್ಲ ಅನ್ನೋಂಥದ್ದನ್ನು ಗಿನ್ನಿಸ್ ರೆಕಾರ್ಡ್ನಲ್ಲಿ ಹೇಳಲಾಗುತ್ತೆ. ಹಾಗೆ ನೋಡಿದ್ರೆ ಇಂಡಿಯಾದಲ್ಲಿ ಕೂಡ ಸಾಕಷ್ಟು ಇನ್ಫ್ಲೂಯೆನ್ಸ್ ಆಗಿದೆ. ಬೆಂಗಾಲಿನಲ್ಲಿ, ಮರಾಠಿಯಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಶೇಕ್ಸ್ಪಿಯರ್ ನಾಟಕಗಳು ಸಿನಿಮಾ ರೂಪದಲ್ಲಿ ಬಂದಿರೋವಂಥದ್ದನ್ನ ನೋಡ್ತೀವಿ. ಇವತ್ತು ಕೂಡ ನೀವು ಬೆಂಗಳೂರಿನ ರಂಗಶಂಕರಕ್ಕೆ ಹೋದರೆ ಒಂದು ತಿಂಗಳ ಒಂದು ಟೈಮ್ ಟೇಬಲ್ನ ನೋಡಿದ್ರೆ 1 ಅಥವಾ 2 ಶೇಕ್ಸ್ಪಿಯರ್ ನಾಟಕಗಳು ಇದ್ದೇ ಇರ್ತವೆ. ಇತ್ತೀಚೆಗೆ ಮ್ಯಾಕ್ಬತ್ನ ಒಂದು ಅಡಾಪ್ಟೇಷನ್ ಕೂಡ ರಜತ್ ಕಪೂರ್ ಮಾಡಿದಂಥದ್ದನ್ನು ಬೆಂಗಳೂರಿನಲ್ಲಿ ಪ್ರದರ್ಶನ ಆಯಿತು. ಇನ್ನು ಕಳೆದ 2 ತಿಂಗಳಿಂದ ಸರಸ ವಿರಸ ಸಮರಸ ಅನ್ನೋವಂತಹ ನಾಟಕ, ಅದು ಟೇಮಿಂಗ್ ಆಫ್ ದ ಶ್ರೂ ಅನ್ನೋವಂಥ ಶೇಕ್ಸ್ಪಿಯರ್ನ ಕಾಮಿಡಿಗೆ ಸಂಬಂಧಪಟ್ಟಂಥದ್ದು. ನಿಮಗೆ ಬಹದ್ದೂರ್ ಗಂಡು ಅನ್ನೋಂಥ ರಾಜ್ಕುಮಾರ್ ಫಿಲ್ಮ್ ಏನು ಬಂತು, ದೊರೆ ಭಗವಾನ್ ಮಾಡಿದಂಥದ್ದು, ಅದು ಕೂಡ ಇದೇ ಟೇಮಿಂಗ್ ಆಫ್ ದ ಶ್ರೂನ ಒಂದು ಅಡಾಪ್ಟೇಷನ್ನು. ಇನ್ನು ರಾಜಶೇಖರ ಮೂರ್ತಿಯವರು ಡೈರೆಕ್ಟ್ ಮಾಡಿದಂಥ ನಂಜುಂಡಿ ಕಲ್ಯಾಣ ಏನಿದೆ, ಅದು ಕೂಡ ಟೇಮಿಂಗ್ ಆಫ್ ದ ಶ್ರೂದೇ ಒಂದು ಅಡಾಪ್ಟೇಷನ್ ಆಗಿದೆ. ಆ ಅಳವಡಿಕೆಯನ್ನು ಮಾಡಿಕೊಂಡೆ ಆ ಕಥೆಯನ್ನು ನೀವು ಹೇಗೆ ಬೇಕಾದ್ರೂ ಬಳಸ್ಕೋಬೋದು. ಆ ರೀತಿಯೇ ಶೇಕ್ಸ್ಪಿಯರ್ನ ಸ್ಟೇಜ್ ಡೈರೆಕ್ಷನ್ಸ್ ಇರ್ತವೆ. ಅಂತಂದರೆ ಈ ಕಾಲಕ್ಕೆ ಒಗ್ಗೋ ಥರ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಅದ್ರ ಮೇಯ್ನ್ ಥೀಮನ್ನು ಹಾಗೆ ಉಳಿಸ್ಕೊಂಡು ಮಾಡೋ ಅಂಥದ್ದನ್ನು ನೋಡ್ತೀವಿ. ರಾಜಲಹರಿ ಅಂತ ಹೇಳ್ಬಿಟ್ಟು ಕಿಂಗ್ ಲಿಯರ್ನ ಹೊಸ ನಾಟಕ ರೂಪವನ್ನು ಕೂಡ ಮಾಡಿರೋದನ್ನು ನಾವು ನೋಡಿದ್ದೀವಿ. ಇನ್ನು ಹಿಂದಿ ಫಿಲ್ಮ್ ಲ್ಯಾಂಡ್ಗೆ ನೀವು ಹೋದರೆ ಅಲ್ಲಿ ವಿಶಾಲ್ ಭಾರದ್ವಾಜ್ ಅವರ ಟ್ರೈಲಜಿನೇ ಮಾಡಿದ್ದಾರೆ. ಓಂಕಾರ ಅನ್ನೋಂಥ ನಾಟಕ ಫಿಲ್ಮನ್ನು ನಮ್ಮ ಒಥೆಲೋ ನಾಟಕ ಏನಿದೆ ಅದರ ಫಿಲ್ಮಿನ ರೂಪ ಮಾಡಿದ್ದಾರೆ. ಹ್ಯಾಮ್ಲೆಟ್ನ ಹೈದರ್ ಅಂತ ಮಾಡಿದ್ದಾರೆ. ಮ್ಯಾಕ್ಬತ್ನ ಮಕ್ಬೂಲ್ ಅಂತ ಮಾಡಿದ್ದಾರೆ. ಈ ನಾಟಕಗಳನ್ನು ತುಂಬ ಒಂದು ಫ್ರೀಡಮ್ನ ತಗೊಂಡು ಆ ಮೇಯ್ನ್ ಥೀಮನ್ನು ಹಾಗೆ ಇಟ್ಕೊಂಡು ಇನ್ನೊಂದಷ್ಟು ಇಂಟೆನ್ಸ್ ಆಗಿ ಒಂದು ಅಂಡರ್ವರ್ಲ್ಡ್ ಸ್ಟೋರಿ ಥರ ಮತ್ತು ಯಾವುದೋ ಒಂದು ಗುಡ್ಗಾಡು ಪ್ರದೇಶದ ಕಥೆ ಥರ ಒಥೆಲೋನ ಮಾಡಿದ್ದಾರೆ. ಈ ಥರದ್ದು ತುಂಬ ಕ್ರಿಯೇಟಿವಿಟಿನ ಉಪಯೋಗಿಸಿ ಶೇಕ್ಸ್ಪಿಯರ್ನ ಬಳಸ್ಕೊಂಡು ಆ ಇಂಟೆನ್ಸಿಟಿ ಆಫ್ ದ ಸ್ಟೋರಿನ ಹಾಗೆ ಉಳಿಸ್ಕೊಂಡು ಬೆಳೆದಿರೋದನ್ನು ನೋಡ್ತೀವಿ. ಕನ್ನಡದಲ್ಲಿ ಇತ್ತೀಚೆಗೆ ಬಂದದ್ದು ಅಂತ ಅಂದರೆ ಉಲ್ಟಾ ಪಲ್ಟಾ ಕಾಮಿಡಿ ಆಫ್ ಎರರ್ಸ್. ಅದನ್ನ SN ಶಂಕರ್ ಅವರು ಕನ್ನಡದಲ್ಲಿ ಒಂದು ಕಾಮಿಡಿ ನಾಟಕವಾಗಿ ಮಾಡಿದರು. ರಮೇಶ್ ಮತ್ತು ಕಾಶಿ ಡಬಲ್ ಆ್ಯಕ್ಟಿಂಗ್ನಲ್ಲಿ ಮಾಡಿದಂಥದ್ದು. ಯಾವ ರೀತಿ ಅದು ಟ್ವಿನ್ಸ್ ಆಗಿದ್ದು ಆ ಕನ್ಫ್ಯೂಷನಿಂದನೇ ಕಾಮಿಡಿ ಆಗೋ ಅಂಥದ್ದನ್ನು ನಾವು ಅದರಲ್ಲಿ ನೋಡ್ತೀವಿ. ಮತ್ತು ಯಾದೇ ಅನ್ನೋಂಥ ಒಂದು ಫಿಲ್ಮ್ ಬಂತು. ಯಾದೇ ಫಿಲ್ಮ್ ನಿಮಗೆ ಕಿಂಗ್ ಲಿಯರ್ ಏನು ನಾಟಕ ಇತ್ತಲ್ಲ ಅದರ ಸಿನಿಮಾ ರೂಪ. ಇನ್ನು ಅನುವಾದಗಳನ್ನು ತಗೊಂಡ್ರಂತೂ ತುಂಬಾ ಇದೆ. 1871ರಿಂದ ಆರಂಭಿಸಿ ಇತ್ತೀಚೆಗೆ 2019ರವರೆಗೆ 2020ರವರೆಗೆ ಶೇಕ್ಸ್ಪಿಯರ್ನ ಎಷ್ಟೋ ನಾಟಕಗಳನ್ನು ಕನ್ನಡಕ್ಕೆ ಬಹಳ ಜನ ತಂದಿದ್ದಾರೆ. ಅದರಲ್ಲಿ DVG ಅವರು ಕೂಡ ಇದ್ದಾರೆ, ಕುವೆಂಪು ಅವರು ಇದ್ದಾರೆ, ಮತ್ತು H. ಶಿವಪ್ರಕಾಶ್ ಅವರಿದ್ದಾರೆ. ಹಲವಾರು ಜನ ಈ ಥರ ಅನುವಾದಕರು ಮತ್ತು ಅಡಾಪ್ಟ್ ಮಾಡ್ಕೊಳ್ಳೋಂಥ KS ನಿಸಾರ್ ಅಹಮದ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ನಾಟಕಗಳನ್ನು ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಅವರ ಪ್ರಸಿದ್ಧಿ ಸಾಕಷ್ಟು ಕನ್ನಡದಲ್ಲಿ ಕೂಡ ಹರಡಿರೋ ಅಂಥದ್ದಿದೆ. ಇನ್ನೂ ಒಂದು ಪುಸ್ತಕ ಇದೆ, ಶೇಕ್ಸ್ಪಿಯರ್ ಟರ್ನ್ಡ್ ಈಸ್ಟ್ ಅಂತ ಹೇಳ್ಬಿಟ್ಟು. ಅಂತಂದರೆ ಕಾಳಿದಾಸನ ಇನ್ಫ್ಲೂಯೆನ್ಸು ಕೂಡ ಶೇಕ್ಸ್ಪಿಯರ್ ಮೇಲೆ ಆಗಿದ್ದಿರ್ಬೋದಾ, ಇಲ್ಲಿರೋ ಅಂಥ ಎಷ್ಟೋ ವರ್ಣನೆಗಳು ಅಲ್ಲಿ ಕೂಡ ಶೇಕ್ಸ್ಪಿಯರ್ನಲ್ಲಿ ಕಾಣುತ್ತೆ ಅಂತ. ಯಾಕೆಂದರೆ ಶೇಕ್ಸ್ಪಿಯರ್ ನಾನು ಈಗಾಗಲೇ ಹೇಳಿದಿರೋ ಹಾಗೆ ಹಲವಾರು ಬೇರೆ ಬೇರೆ ಸೋರ್ಸ್ಗಳಿಂದ ತನ್ನ ನಾಟಕದ ಥೀಮ್ಗಳನ್ನು ಆತ ಮಾಡಿಕೊಂಡು ಬರೀತಾ ಹೋಗಿದ್ದಾರೆ. ಸೊ
ಇಂಥ ಒಬ್ಬ ಶೇಕ್ಸ್ಪಿಯರ್ನ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಒಂದೊಂದು ನಾಟಕಗಳ ಬಗ್ಗೆನೂ ಕೂಡ ನೀವು ಗಂಟೆಗಟ್ಟಲೆ ಮಾತಾಡ್ಬೋದು. ಮತ್ತು ಅವರ ಸಾನೆಟ್ಸು ಕೂಡ ತುಂಬ ಚೆನ್ನಾಗಿ ಇರೋವಂಥದ್ದು ನೋಡ್ತೀವಿ. ಅದು 4, 4, 4 ಮತ್ತು 2 ಈ ಸ್ಟ್ರಕ್ಚರ್ನಲ್ಲಿ ಬರೆದಿರೋಂಥ ಶೇಕ್ಸ್ಪಿಯನ್ ಸಾನೆಟ್ ಅಂತಲೇ ಅದರ ಫಾರ್ಮ್ಯಾಟ್ನ ಹೆಸರಿದೆ. ಎಲಿಜಬೆಥನ್ ಸಾನೆಟ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಒಂದು ಥೀಮನ್ನು 3 ಕಪ್ಲೆಟ್ಗಳಲ್ಲಿ ಕ್ವಾರ್ಟರೆನ್ಸಲ್ಲಿ ಹೇಳಿಬಿಟ್ಟು ಕೊನೆಯ 2ರಲ್ಲಿ ಕಪ್ಲೆಟ್ ಏನು ಬರುತ್ತೆ, ಕಪ್ಲೆಟ್ನಲ್ಲಿ ಒಂದು ಹೊಸ ಒಂದು ಸ್ಟೇಟ್ಮೆಂಟನ್ನು ಕೊಡೋವಂಥದ್ದನ್ನು ನಾವು ನೋಡ್ತೀವಿ. ನಾನು ಬರೆದಿರೋ ಅಂಥದ್ದು ಬಹಳಷ್ಟು ಕಾಲ ನಿಲ್ಲುತ್ತೆ ಅನ್ನೋವಂಥ ಸಾಲುಗಳನ್ನೆಲ್ಲ ಆತ ತಮ್ಮ ಸಾನೆಟ್ಗಳಲ್ಲಿ ಬರೆದಿರೋದನ್ನು ನೋಡ್ತಾರೆ. ಅಷ್ಟು ಕಾನ್ಫಿಡೆನ್ಸ್ ತನ್ನ ಬರಹದ ಬಗ್ಗೆ ಅವರಿಗೆ ಇದ್ದದ್ದು ಅಲ್ಲಿ ಕಾಣುತ್ತೆ. ಸೊ ಇದಿಷ್ಟು ನಾನು ಶೇಕ್ಸ್ಪಿಯರ್ನ ಪರಿಚಯ ಮಾಡೋದಕ್ಕೆ ಅಂತ ಹೇಳಿದ್ದೀನಿ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವರ್ಕ್ ಬಗ್ಗೆ ಹೆಚ್ಚು ಕೇಳಬೇಕು ಅಂತ ನಾನು ಹೇಳಿದ್ರಲ್ಲೇ ಅನಿಸಿದರೆ ನಾನು ಮತ್ತೆ ಅದರ ಬಗ್ಗೆ ಸಪ್ರೇಟ್ ಆಗಿರುವಂತಹ ಪರಿಚಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀನಿ. ಇಷ್ಟೊತ್ತರೆಗೂ ಕೇಳಿದಂಥ ಎಲ್ಲರೂ ಕೂಡ ವಂದನೆಗಳು. ಜೊತೆಗೆ ಶೇಕ್ಸ್ಪಿಯರ್ ನಿಮಗೂ ಕೂಡ ತಟ್ಟಲಿ. ಯಾವುದಾದ್ರೂ ಶೇಕ್ಸ್ಪಿಯರ್ ನಾಟಕಗಳನ್ನ ನೋಡಿ, ಶೇಕ್ಸ್ಪಿಯರ್ ಅಡಾಪ್ಟೆಡ್ ಫಿಲ್ಮ್ಗಳನ್ನ ನೋಡಿ, ಶೇಕ್ಸ್ಪಿಯರ್ ಈಗಾಗಲೇ ಕನ್ನಡದಲ್ಲೂ ಕೂಡ ಬಂದಿರೋವಂಥ ನಾಟಕಗಳನ್ನು ಕೂಡ ನೀವು ನೋಡ್ಬೋದು. ಆತನ ದೈತ್ಯ ಪ್ರತಿಭೆ ಎಂಥದ್ದು ಅಂತ ಹೇಳ್ಬಿಟ್ಟು ನಿಮಗೂ ಅರ್ಥ ಆಗುತ್ತೆ. ಶೇಕ್ಸ್ಪಿಯರ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.